ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಟ್ರಂಪ್ ಅವರ ವಿಚಾರದಲ್ಲಿ ಈ ಯೂ ಟರ್ನ್ ಅನ್ನುವಂಥ ಪದ ಇದೆಯಲ್ಲ, ಅದು ಕೂಡ ಒಮ್ಮೊಮ್ಮೆ ನಾಚಿ ನೀರಾಗಿಬಿಡುತ್ತೆ. ಯಾಕೆಂದರೆ ನನ್ನನ್ನು ಈ ರೀತಿಯಾಗೂ ಬಳಸ್ಕೊಳ್ಬಹುದಾ ಅಂತ. ಯಾಕೆ ಅಂತಂದರೆ ಟ್ರಂಪ್ ಅವರ ನಿರ್ಧಾರಗಳು ಹಾಗೆ ಇರ್ತವೆ. ಈ ದೋಸೆ ಮಗಚಾಕ್ತಾರಲ್ಲ, ಅದಕ್ಕಿಂತಲೂ ವೇಗವಾಗಿ ಟ್ರಂಪ್ ತನ್ನ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರ್ತಾರೆ, ತನ್ನ ಹೇಳಿಕೆಗಳನ್ನು ಉಲ್ಟಾ ಮಾಡ್ತಾ ಇರ್ತಾರೆ. ಯಾಕೆ ಈ ಪೀಠಿಕೆ ಹಾಕಿದೆ ಅಂತಂದರೆ, ನಿನ್ನೆ ಟ್ರಂಪ್ ಹೇಳಿದ್ರಲ್ಲ, ಭಾರತ ಮತ್ತು ರಷ್ಯಾ ನಮ್ಮ ಕೈ ತಪ್ಪು ಹೋಗ್ತಾ ಇದೆ, ಅವರು ಕರಾಳ ಚೀನಾದ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ, ಅವರ ಭವಿಷ್ಯ ಉಜ್ವಲವಾಗಿರಲಿ, ಹೀಗೆ ಒಂದು ವ್ಯಂಗ್ಯಭರಿತವಾಗಿ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರು. ಇದು ಯಾವ ಮಟ್ಟಿಗೆ ಸದ್ದು ಮಾಡಿತ್ತು ಅಂತಂದರೆ, ಅತ್ಯಂತ ಚಿಕ್ಕ ಪತ್ರಿಕೆಗಳಿಂದ ಹಿಡಿದು ರಾಷ್ಟ್ರಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಪತ್ರಿಕೆಗಳು ಕೂಡ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಟ್ಟು ಸುದ್ದಿಯನ್ನು ಪ್ರಕಟ ಮಾಡಿದ್ವು. ಯಾಕೆ ಅಂತಂದರೆ, ಒಂದು ದೇಶದ ಅಧ್ಯಕ್ಷ ಇನ್ನೊಂದು ದೇಶದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಬಹಳ ಆಪ್ತ ಸ್ನೇಹಿತ ದೇಶದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೀಗೂ ಎಲ್ಲ ನಡೆದುಕೊಳ್ಳಬಹುದಾ, ಈ ಪ್ರಶ್ನೆ ಹುಟ್ಟುಹಾಕಿತ್ತು. ಇವತ್ತು ಮಿತ್ರರೇ, ಅದೇ ಪ್ರಶ್ನೆಯನ್ನ ಪುನಃ ಟ್ರಂಪ್ಗೆ ಕೇಳದಂತಹ ಸಂದರ್ಭದಲ್ಲಿ ಟ್ರಂಪ್ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದ್ದಾರೆ. ಮೋದಿಯ ಬಗ್ಗೆ ಮತ್ತೆ ಗುಣಗಾನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ವಿಚಾರ ಏನು ಕೇಳಿದ್ರೆ, ಟ್ರಂಪ್ ಈ ರೀತಿಯಾಗಿ ದೋಸೆ ಮಗಚಾಕುವಂತದ್ದು ಮೊದಲೇನಲ್ಲ, ಅವರು ಮೋದಿಯನ್ನ ಹೊಗಳೋದು ಇದು ಮೊದಲೇನಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಮೋದಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ವಿಚಾರದಲ್ಲಿ ಮೋದಿ ಸ್ವಲ್ಪ ಸಾಫ್ಟ್ ಆದಂತೆ ಕಂಡು ಬರ್ತಾ ಇದೆ. ಇಷ್ಟು ದಿನ ಒಂದು ರೀತಿಯಲ್ಲಿ ಮೌನ ಯುದ್ಧ ನಡೀತಾ ಇತ್ತು. ಟ್ರಂಪ್ ಹೊಗಳಿದ್ರೂ ಮೋದಿ ಮಾತನಾಡ್ತಾ ಇರಲಿಲ್ಲ, ತೆಗಳಿದ್ರೂ ಮಾತನಾಡ್ತಾ ಇರಲಿಲ್ಲ, ಏನೇ ನಿರ್ಧಾರ ಕೈಗೊಂಡ್ರೂ ಕೂಡ ಮೋದಿ ಸುಮ್ಮನಿದ್ರು. ಆದರೆ ಮೊದಲ ಬಾರಿಗೆ ಟ್ರಂಪ್ ಅವರ ಈ ಪ್ರತಿಕ್ರಿಯೆಗೆ ಮೋದಿ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ. ಭಾರತದ ವಿದೇಶಾಂಗ ಸಚಿವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೀಗಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಏನೋ ಸ್ವಲ್ಪ ಮಾತುಕತೆಯಲ್ಲಿ ಬದಲಾವಣೆ ಆಗ್ತಾ ಇದೆಯಾ, ಈ ಪ್ರಶ್ನೆಗಳು ಉದ್ಭವಿಸಿದವೆ. ಇದರ ನಡುವೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳು ಅಮೆರಿಕ ಪ್ರವಾಸ ಕೈಗೊಳ್ಳಬೇಕಾಗಿತ್ತು. ಬಹುತೇಕ ನಿಗದಿ ಆಗಿತ್ತು ಆ ಪ್ರವಾಸ, ಆದರೆ ಅದನ್ನು ದಿಢೀರ್ ಅಂತ ರದ್ದುಪಡಿಸಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಭಾರತ ಕೈ ತಪ್ಪು ಹೋಗ್ತಾ ಇದೆ, ಅವರು ಚೀನಾದ ತೆಕ್ಕೆಗೆ ಹೋಗ್ಬಿಟ್ರು ಅನ್ನೋ ಅರ್ಥದಲ್ಲಿ ಯಾವಾಗ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೋ ಭಾರಿ ಸದ್ದು ಮಾಡಿತ್ತು. ಅದಾಗ್ತಿದ್ದ ಹಾಗೆ ಇವತ್ತು ಅದೇ ಪ್ರಶ್ನೆಯನ್ನ ಟ್ರಂಪ್ ಓವೆಲ್ ಆಫೀಸ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಓರ್ವ ಜರ್ನಲಿಸ್ಟ್ ಕೇಳ್ತಾರೆ. ಭಾರತದಂತಹ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ದೇಶದ ವಿಚಾರವಾಗಿ ನೀವಿಂತಹ ಮಾತುಗಳನ್ನಾಡೋದ್ರಲ್ಲ, ನಿಜವಾಗ್ಲೂ ಭಾರತ ಕೈ ತಪ್ಪು ಹೋಯ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಯಾರೂ ನಿರೀಕ್ಷೆ ಮಾಡದಂತಹ ಒಂದು ಉತ್ತರವನ್ನ ಟ್ರಂಪ್ ಕೊಡ್ತಾರೆ. ಟ್ರಂಪ್ ಏನು ಹೇಳಿದಾರೋ ಅದನ್ನೇ ನಿಮಗೆ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನನಗೆ ಈ ಸಮಯದಲ್ಲಿ ಭಾರಿ ನಿರಾಸೆ ಆಗಿದೆ. ಭಾರತ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಅವರ ಮೇಲೆ ಟ್ಯಾರಿಫ್ ಅನ್ನು ಹಾಕಿದ್ದೀನಿ. ಬಹಳ ದೊಡ್ಡ ಟ್ಯಾರಿಫ್, 50%. ಇದು ತುಂಬಾ ಹಾರ್ಡ್ ಟ್ಯಾರಿಫ್. ನಿಮಗೆಲ್ಲ ಗೊತ್ತೇ ಇದೆ, ನನ್ನ ಹಾಗೂ ಮೋದಿ ಅವರ ಸಂಬಂಧ ತುಂಬಾ ಚೆನ್ನಾಗಿದೆ. ಅವರೊಬ್ಬ ಗ್ರೇಟ್ ಲೀಡರ್, ಮೋದಿ ತುಂಬಾ ಗ್ರೇಟ್ ಪ್ರಧಾನಿ. ಕೆಲವು ತಿಂಗಳ ಹಿಂದೆ ಅವರು ಇಲ್ಲಿಗೆ ಬಂದಿದ್ರು. ನಾನು ಮತ್ತು ಮೋದಿ ಯಾವಾಗಲೂ ಸ್ನೇಹಿತರಾಗೇ ಇರ್ತೀವಿ. ಹಾಗೆ ಭಾರತ ಮತ್ತು ಅಮೆರಿಕದ ಸಂಬಂಧ ಬಹಳ ವಿಶೇಷವಾದಂತಹ ಸಂಬಂಧ. ಇದರಲ್ಲಿ ಯಾವುದೇ ತಲೆ ಕೆಡಿಸಿಕೊಳ್ಳಬೇಕಾದಂತಹ ವಿಚಾರ ಇಲ್ಲ, ಸ್ವಲ್ಪ ಟೈಮ್ ಕಾಯಿರಿ ಅಷ್ಟೇ, ಹೀಗಂತ ಟ್ರಂಪ್ ಕಂಪ್ಲೀಟ್ ದೋಸೆಯನ್ನ ಮಗಚಾಕ್ಬಿಟ್ರು. ಮಿತ್ರರೇ, ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಟೀಮ್ನಲ್ಲಿ ಏನಾದರೂ 2 ಶಿಫ್ಟ್ ಇದೆಯಾ? ಮಾರ್ನಿಂಗ್ ಶಿಫ್ಟ್ನಲ್ಲಿರುವಂಥವರು ಭಾರತದ ಫೇವರ್ ಆಗಿರುವಂಥವ್ರು, ಅದೇ ರೀತಿಯಾಗಿ ಈವ್ನಿಂಗ್ ಶಿಫ್ಟ್ಗೆ ಬರುವಂಥವ್ರು ಭಾರತದ ವಿರುದ್ಧವಾಗಿರುವಂಥವ್ರ? ಈ ಪ್ರಶ್ನೆ ಮೂಡುತ್ತೆ. ಸಂಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಬೆಳಗ್ಗೆ ಕಂಪ್ಲೀಟ್ ಉಲ್ಟಾ ಈ ಎಣ್ಣೆ ಏಟಲ್ಲೆಲ್ಲ ಮಾತನಾಡ್ತಾರಲ್ಲ, ಆ ರೀತಿಯಾಗಿ ಟ್ರಂಪ್ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಆ ವಿಚಾರನ ಬಿಡಿ, ಈ ಟ್ರಂಪ್ ಮೋದಿಯನ್ನ ಟಫ್ PM, ಗ್ರೇಟ್ PM ಹೀಗಂತ ಬಹಳ ಬಾರಿ ಹೇಳಿದ್ದಾರೆ. ಅದಕ್ಕೇನಂತ ಮಹತ್ವ ಇದೆ ಅಂತ ಅನ್ಸಲ್ಲ. ಟ್ರಂಪ್ ಟ್ಯಾಕ್ಟಿಕ್ಸ್ ಅದು. ಅವರು ದೇಶವನ್ನ ತೆಗೆಳದಂತಹ ಸಂದರ್ಭದಲ್ಲಿ ಅಲ್ಲಿನ ನಾಯಕರನ್ನ ಹೊಗಳಿರ್ತಾರೆ, ಅಲ್ಲಿನ ನಾಯಕರನ್ನ ತೆಗಳಿದಂತಹ ಸಂದರ್ಭದಲ್ಲಿ ದೇಶದ ಜನರನ್ನ ಹೊಗಳಿರ್ತಾರೆ. ಯಾಕೆ ಕೇಳಿದ್ರೆ, ನೆಕ್ಸ್ಟ್ ನೆಗೋಷಿಯೇಟ್ ಮಾಡೋದಕ್ಕೆ ಒಂದು ದಾರಿ ಉಳಿಸ್ಕೊಂಡಿರ್ತಾರೆ ಅಷ್ಟೇ. ಯುಕ್ರೇನ್ ಜನರನ್ನ ಗ್ರೇಟ್ ಪೀಪಲ್ಸು, ತುಂಬಾ ಒಳ್ಳೆಯವರು, ಬಹಳ ಶಾಂತಿ ಪ್ರಿಯರು ಅಂತ ಟ್ರಂಪ್ ಕೊಂಡಾಡಿದ್ರೆ ಯುಕ್ರೇನ್ ಅಧ್ಯಕ್ಷನಿಗೆ ಅವಮಾನ ಮಾಡಿ ಕಳುಹಿಸಿದ್ರು. ಭಾರತದ ಎಕಾನಮಿಯನ್ನ ಸತ್ತೋಗಿದೆ ಎಂದಂತಹ ಟ್ರಂಪ್ ನರೇಂದ್ರ ಮೋದಿಯನ್ನ ಗ್ರೇಟ್ ಲೀಡರ್, ತುಂಬಾ ಡೈನಾಮಿಕ್ ಲೀಡರ್ ಹೀಗೆಲ್ಲ ಹೊಗಳ್ತಾರೆ. ಮಿತ್ರರೇ, ದೇಶದ ಪ್ರಧಾನಿಯಾಗಿ 11 ವರ್ಷದಿಂದ ಮೋದಿ ಇದ್ದಾರೆ. ನಿಜವಾಗ್ಲೂ ಭಾರತದ ಎಕಾನಮಿ ಸತ್ತೋಗಿದ್ರೆ ನರೇಂದ್ರ ಮೋದಿ ಗ್ರೇಟ್ ಲೀಡರ್ ಆಗೋದಕ್ಕೆ ಹೇಗೆ ಸಾಧ್ಯ? ಭಾರತದ ಎಕಾನಮಿ ಚೆನ್ನಾಗಾಗ್ತಾ ಇದೆ, ಅವ್ರ ಜೊತೆಗೆ ವ್ಯಾಪಾರ ಮಾಡಿದ್ರೆ ನಮ್ಗೆ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರು ವ್ಯಾಪಾರಕ್ಕೆ ಬಯಸ್ತಾ ಇರೋದಲ್ವಾ, ಮೋದಿಯನ್ನ ಹೊಗಳ್ತಾ ಇರೋದಲ್ವಾ? ಟ್ರಂಪ್ರದ್ದು ಕಂಪ್ಲೀಟ್ ಸಂತೆ ವ್ಯಾಪಾರದ ಸ್ಟೈಲೇ. ನಾನು ಮಾಮೂಲಿ ನಿನ್ ಜೊತೆನೆ ವ್ಯಾಪಾರ ಮಾಡೋದು, ಇಷ್ಟೊಂದು ರೇಟ್ ಹೇಳ್ತೀಯ ಅಂತ ಬೈಯೋದು. ಮೊನ್ನೆ ಅಷ್ಟೊಂದು ರೇಟ್ ಹೇಳ್ಕೊಟ್ಟು ಅದು ಸರಿನೇ ಇರಲಿಲ್ಲ, ಇವತ್ತು ಒಳ್ಳೇದು ಕೊಡು, ನಾನು ಇವತ್ತಷ್ಟೆಲ್ಲ ರೇಟ್ ಕೊಡೋದಿಲ್ಲ ಅಂತ ಚೌಕಾಸಿ ಮಾಡೋದು. ಈ ತರಹದ ಚೀಪ್ ಟ್ಯಾಕ್ಟಿಕ್ಸ್ ಗಳನ್ನ ಸಂತೆಯಲ್ಲಿ ನಾವು ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಟ್ರಂಪ್ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇಂಟ್ರೆಸ್ಟಿಂಗ್ ಅಂಶ ಏನ್ ಗೊತ್ತಾ, ಟ್ರಂಪ್ ಈ ರೀತಿಯಾಗಿ ಉಲ್ಟಾ ಹೊಡಿತಿದ್ದ ಹಾಗೆ ಮೋದಿ ಅದಕ್ಕೆ ಪ್ರಪ್ರಥಮ ಬಾರಿಗೆ ರೆಸ್ಪಾಂಡ್ ಮಾಡಿದ್ದಾರೆ. ಇಷ್ಟು ದಿನ ಮೋದಿ ಟ್ರಂಪ್ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಾ ಇರಲಿಲ್ಲ. ಟ್ರಂಪ್ ರನ್ನ ಒಂದು ರೀತಿಯಲ್ಲಿ ಚಡಪಡಿಸುವಂತೆ ಮಾಡಿದ್ರು. ಟ್ರಂಪ್ ನಾನಾ ರೀತಿಯ
ರೀತಿಯ ಟ್ಯಾಕ್ಟಿಕ್ಸ್ಗಳನ್ನು ಉಪಯೋಗಿಸಿದ್ರು. ಒತ್ತಡ ಹೇರೋದಕ್ಕಿರುವಂತಹ ಎಲ್ಲಾ ಗೆರೆಗಳನ್ನು ದಾಟಿ ಟ್ರಂಪ್ ಭಾರಿ ಪ್ರಮಾಣದಲ್ಲಿ ಭಾರತದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಟ್ರಂಪ್ ಅವರ ಯಾವುದೇ ಪ್ರಯತ್ನಕ್ಕೂ ಕೂಡ ಮೋದಿ ನೇರವಾಗಿ ಉತ್ತರ ಕೊಟ್ಟೇ ಇರಲಿಲ್ಲ. ಆದರೆ ಇವತ್ತು ಟ್ರಂಪ್ ಭಾರತದ ಬಗ್ಗೆ ಮತ್ತು ಪ್ರಧಾನಿ ಮೋದಿ ಅವರ ಬಗ್ಗೆ ಮಾಡಿದಂತಹ ಕಮೆಂಟ್ಗೆ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿದ್ದಾರೆ. ಇದನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿರುವಂತಹ ಮೋದಿ, ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳನ್ನ ಹಾಗೂ ಸಂಬಂಧದ ಕುರಿತಾಗಿ ಅವರ ಸಕಾರಾತ್ಮಕ ಮೌಲ್ಯಗಳನ್ನ ಬಹಳ ಪ್ರಶಂಸಿಸ್ತೇನೆ. ಪರಸ್ಪರ ಸಕಾರಾತ್ಮಕ ಸಂಬಂಧವನ್ನ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಮೋದಿ ಟ್ವೀಟ್ ಮಾಡುವ ಮೂಲಕ ಟ್ರಂಪ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಇವತ್ತು ಟ್ರಂಪ್ ತನ್ನ ಬಾಸ್ ಟೋನ್ ಅನ್ನು ಬಿಟ್ಟು ಒಬ್ಬ ನಾಯಕನಾಗಿ ಮಾತನಾಡಿದ್ದಾರೆ. ಈಗ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ, ಅದನ್ನ ಅಮೆರಿಕ ಅಪೋಸ್ ಮಾಡೋದು ತಪ್ಪು ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಅಮೆರಿಕ ಸರ್ಕಾರದ ಪಾಲಿಸಿ. ಆದ್ರೆ ಬಳಸುವಂತಹ ಪದ ಇರಬಹುದು, ಮಾತನಾಡುವಂತಹ ರೀತಿ ಇರಬಹುದು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಎರಡು ದೇಶದ ನಡುವೆ ಬಹಳ ಮಿತ್ರತ್ವ ಇರುವಂತಹ ಸಂದರ್ಭದಲ್ಲಿ ಆ ದೇಶ ನಮ್ ಕೈ ತಪ್ಪು ಹೋಯ್ತು ಅಂತ ಹೇಳೋದು, ಅಥವಾ ಅವರದ್ದು ಡೆಡ್ ಎಕಾನಮಿ ಅಂತ ಹೇಳುವಂತಹದ್ದು, ಜಸ್ಟ್ 2 ಮಂತ್ಸ್ ಅಷ್ಟೇ ಅವ್ರ ನಂಬಳಿಯಲ್ಲಿ ಬಂದು ಸಾರಿ ಕೇಳ್ತಾರೆ, ಆನಂತರ ನಾವು ಡೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಡಿಸೈಡ್ ಮಾಡ್ತೀವಿ, ಈ ರೀತಿಯಾದಂತಹ ಟೋನ್ ನಲ್ಲಿ ಮಾತನಾಡೋದು, ಇದು ಯಾವುದೂ ಸಹ ರಾಜತಾಂತ್ರಿಕ ಚೌಕಟ್ಟಿನಲ್ಲಿ ಬರೋದಿಲ್ಲ ಅಂತ ಭಾರತ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿತ್ತು. ಹೆಚ್ಚು ಅಂತಂದ್ರೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಮಾತ್ರ ಇದಕ್ಕೆ ಉತ್ತರ ಕೊಡ್ತಾ ಇದ್ರು. ಆದರೆ ಇವತ್ತು ಟ್ರಂಪ್ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾಡಿದಂತಹ ಕಮೆಂಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೈಶಂಕರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕದ ಸಂಬಂಧಕ್ಕೆ ಯಾವಾಗಲೂ ವಿಶೇಷ ಸ್ಥಾನವನ್ನು ನೀಡುತ್ತಲೇ ಬಂದಿದ್ದಾರೆ. ಟ್ರಂಪ್ ಅವರೇ ಹೇಳಿರುವಂತೆ ಮೋದಿ ಹಾಗೂ ಟ್ರಂಪ್ ನಡುವೆ ಪರ್ಸನಲ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ. ನಾವು ಈಗಲೂ ಸಹ US ಜೊತೆಗೆ ಎಂಗೇಜ್ ಆಗಿದ್ದೀವಿ. ಈ ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಶಂಕರ್ ಉತ್ತರ ಕೊಟ್ಟಿದ್ದಾರೆ. ಮಿತ್ರರೇ, ಇದೇ ವಿಚಾರ ಬೇರೆ ಯಾವುದಾದ್ರೂ ದೇಶದ ನಡುವೆ ಆಗಿದ್ರೆ, ಅಂದ್ರೆ ಭಾರತ UK, ಭಾರತ ಫ್ರಾನ್ಸ್, ಭಾರತ ಜರ್ಮನಿ ಅಥವಾ ಭಾರತ ಕೆನಡಾ, ಈ 2 ದೇಶಗಳ ನಡುವೆ ಸ್ವಲ್ಪ ಸಂಬಂಧ ಹಳಸಿತ್ತು. ಈಗ 2 ದೇಶದ ನಾಯಕರ ನಡುವೆ ಈ ರೀತಿಯ ಮಾತುಕತೆಗಳಾದವು ಅಂತಾದ್ರೆ ಒಂದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡಬಹುದಿತ್ತು, 2 ದೇಶಗಳ ಸಂಬಂಧ ಹಳಿಗೆ ಬರ್ತಾ ಇದೆ, ಏನೋ ಗುಡ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಆದ್ರೆ ಟ್ರಂಪ್ ಸರ್ಕಾರದ ವಿಚಾರದಲ್ಲಿ ಹಾಗೆಲ್ಲ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಟ್ರಂಪ್ ಹೀಗೆ ಹೇಳಿರ್ತಾರೆ, ಇನ್ನೊಂದು ಗಂಟೆಯಲ್ಲಿ ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ಭಾರತ ಅಮೆರಿಕ ಸಂಬಂಧವನ್ನ ಕಂಪ್ಲೀಟ್ ಕೊಲ್ಯಾಪ್ಸ್ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಆದರೆ ನರೇಂದ್ರ ಮೋದಿ ಅವರ ಟ್ವೀಟ್ ಅನ್ನು ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಅಪ್ರೋಚ್ ಅಂತ ಅನಿಸ್ತಾ ಇದೆ. ಕಾದ್ ನೋಡ್ಬೇಕಷ್ಟೇ. ಟ್ರಂಪ್ ಯಾಕೆ ಯೂ ಟರ್ನ್ ಹೊಡೆದ್ರು, ಸಮಜಾಯಿಷಿ ಕೊಡುವಂತಹ ಪ್ರಯತ್ನವನ್ನು ಯಾಕೆ ಮಾಡಿದ್ರು ಕೇಳಿದ್ರೆ, ಒಂದು ಹಂತದಲ್ಲಿ ಮಿತ್ರರೇ ವಿಪರೀತವಾದಂತಹ ಒತ್ತಡ ಎದುರಾಗಿರುತ್ತೆ. ಯಾವಾಗ ಟ್ರಂಪ್ ಭಾರತ ಚೈನಾ ಜೊತೆಗೆ ಹೋಗ್ಬಿಡ್ತು, ಭಾರತ ಕೈತಪ್ಪು ಹೋಗ್ಬಿಡ್ತು ಅಂತ ಪೋಸ್ಟ್ ಹಾಕಿದ್ರಲ್ಲ, ತಕ್ಷಣ ವಿಪರೀತವಾಗಿ ಒತ್ತಡ ಕ್ರಿಯೇಟ್ ಆಗಿತ್ತು. ಅನೇಕರು ಟೀಕೆ ಮಾಡಿದ್ರು, ಇದು ಅಸಂಬದ್ಧ ಮತ್ತು ಅಪ್ರಬುದ್ಧವಾದಂತಹ ಸ್ಟೇಟ್ಮೆಂಟ್ ಅಂತ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಹೇಳಿದ್ರು, ಅಮೆರಿಕದ ರಾಜಕೀಯ ತಜ್ಞರು ಹೇಳಿದ್ರು. ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಟ್ರಂಪ್ ಮಾಡಿದ್ದು ಬಹಳ ಕೆಟ್ಟ ಕೆಲಸ ಅನ್ನುವ ರೀತಿಯಲ್ಲೇ ಜರ್ನಲಿಸ್ಟ್ಗಳು ಕೂಡ ವಿಶ್ಲೇಷಣೆ ಮಾಡಿದ್ರು. ಹೀಗಾಗಿ ಟ್ರಂಪ್ ಒಂದು ತೇಪೆ ಹಚ್ಚುವ ಕೆಲಸವಾಗಿ ಈ ಮಾತನಾಡಿರಬಹುದು ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಬೆಳಕಿಗೆ ಬಂದಿದೆ. ಭಾರತ ಈಗಲೂ ಕೂಡ ಅಮೆರಿಕಾಗೆ ಯಾವುದೇ ರೀತಿಯಲ್ಲೂ ಬಗ್ಗಿಲ್ಲ, ಅದೇ ರೀತಿಯ ರೆಸಿಸ್ಟೆನ್ಸ್ ಪವರ್ ಅನ್ನ ಭಾರತ ಉಳಿಸ್ಕೊಂಡಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಇದ್ದಂತೆ ಇದೆ. ಅದೇನು ಅಂತಂದ್ರೆ, ನರೇಂದ್ರ ಮೋದಿ ಅವರು ಇದೇ ತಿಂಗಳು ಅಮೆರಿಕ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು. ಸೆಪ್ಟೆಂಬರ್ 23ರಿಂದ 29ರವರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನ ನಡೆಯುತ್ತೆ. ಅದನ್ನು ಉದ್ದೇಶಿಸಿ ಅನೇಕ ದೇಶದ ಪ್ರಮುಖರು ಮಾತನಾಡ್ತಾರೆ. ಜುಲೈನಲ್ಲಿ ಒಂದು ತಾತ್ಕಾಲಿಕ ಪಟ್ಟಿ ರಿಲೀಸ್ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೆಪ್ಟೆಂಬರ್ 26ನೇ ತಾರೀಕು UN ಜನರಲ್ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡುವಂತಹದ್ದು ನಿಗದಿಯೂ ಕೂಡ ಆಗಿತ್ತು. ಆದರೆ ಈಗ ಫೈನಲ್ ಪಟ್ಟಿ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕಾಣಿಸ್ತಾ ಇಲ್ಲ. ಬದಲಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ UN ಜನರಲ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡುವಂತಹದ್ದು ಕನ್ಫರ್ಮ್ ಆಗಿದೆ. ಸೆಪ್ಟೆಂಬರ್ 27ನೇ ತಾರೀಕು ಜೈಶಂಕರ್ ಭಾಷಣ ಮಾಡ್ತಾರೆ. ಅಲ್ಲಿಗೆ ಮೋದಿ US ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿರುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಒಂದು ಹಂತದಲ್ಲಿ ಮಿತ್ರರೇ, ಈ ಹಿಂದೆ ಮೋದಿಯೇ ಹೇಳಿದ್ರು, ನಾನು ಸೆಪ್ಟೆಂಬರ್ನಲ್ಲಿ US ಪ್ರವಾಸ ಕೈಗೊಳ್ತೀನಿ ಅಂತ. ಹೇಗೆ ಕೇಳಿದ್ರೆ, ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಆಗ ಮೋದಿ ಏನ್ ಹೇಳಿದ್ರು ಅಂತಂದ್ರೆ, ಸೆಪ್ಟೆಂಬರ್ನಲ್ಲಿ UN ಜನರಲ್ ಅಸೆಂಬ್ಲಿಗೋಸ್ಕರವಾಗಿ ನಾನು ಅಮೆರಿಕಾಗೆ ಬರ್ತಾ ಇದ್ದೀನಲ್ವಾ, ಅಲ್ಲಿ ಭೇಟಿ ಆಗೋಣ ಅಂತ. ಹಾಗೆ ಕೆಲ ಮಾಧ್ಯಮಗಳಲ್ಲಿ ಏನು ವರದಿ ಆಗ್ತಾ ಇತ್ತು ಅಂತಂದ್ರೆ, ಈ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಕರೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. 4 ಬಾರಿ ಈ ರೀತಿಯ ಪ್ರಯತ್ನ ಮಾಡಿದ್ರೂ ಕೂಡ ಮೋದಿ ಕರೆಯನ್ನು ಸ್ವೀಕರಿಸಿರಲಿಲ್ಲ. ಬದಲಾಗಿ ಭಾರತದಿಂದ ಅಮೆರಿಕದ ಸರ್ಕಾರಕ್ಕೆ ಏನು ಉತ್ತರ ಬಂದಿತ್ತು ಅಂತಂದ್ರೆ, ಮೋದಿ ಖುದ್ದಾಗಿ ಬಂದು ಭೇಟಿ ಆಗ್ತಾರೆ, UN ಜನರಲ್ ಅಸೆಂಬ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಟ್ರಂಪ್ ಅವರನ್ನ ಭೇಟಿ ಆಗ್ತಾರೆ ಎನ್ನುವಂತಹ ಉತ್ತರವನ್ನ ಭಾರತ ಕೊಟ್ಟಿತ್ತು ಅಂತ ಹೇಳಿ ಕೆಲ ಮಾಧ್ಯಮಗಳು ವರದಿ ಮಾಡಿದ್ವು. ಆದ್ರೆ ಈಗ ನರೇಂದ್ರ ಮೋದಿ ಅವರು UN ಜನರಲ್ ಅಸೆಂಬ್ಲಿಯ ಭಾಷಣವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಮೋದಿ ತನ್ನ ಅಮೆರಿಕ ಟ್ರಿಪ್ ಅನ್ನ ಕೈಬಿಟ್ಟಿದ್ದಾರೆ. ಅಲ್ಲಿಗೆ ಮಿತ್ರರೇ, ಟ್ರಂಪ್ ರಿಂದ ಈಗಲೂ ಸಹ ಮೋದಿ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯಾವುದೋ ಒಂದು ಸೆಟಲ್ಮೆಂಟ್ ಆಗುವವರೆಗೂ ಕೂಡ ಟ್ರಂಪ್ ಎದುರುಗಡೆ ನಾನು ಹೋಗೋದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಮೋದಿ ಬಂದಂತಿದೆ. ಭಾರತ ಸರ್ಕಾರದ ಅಧಿಕೃತ ಮೂಲಗಳ ಮಾಹಿತಿ ಏನು ಕೇಳಿದ್ರೆ, ನವೆಂಬರ್ ವೇಳೆಗೆ ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಫೈನಲ್ ಆಗಬಹುದು ಅಂತ.
ಫೆಬ್ರವರಿಯಲ್ಲಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಇದೇ ಚರ್ಚೆ ಆಗಿತ್ತು. ನವೆಂಬರ್ ಒಳಗಾಗಿ ನಾವೊಂದು ಮಿನಿ ಟ್ರೇಡ್ ಡೀಲ್ ಅನ್ನು ಮಾಡ್ಕೊಳ್ತೀವಿ ಅಂತ. ಆದರೆ ಟ್ರಂಪ್ ಅದರಲ್ಲಿ ಆತುರತೆಯನ್ನು ತೋರಿದ್ರು. ಟ್ರಂಪ್ ಟೀಮ್ಗೆ ಇದರಲ್ಲಿ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ, ಭಾರತ ನಾವು ಹೇಳಿದ್ದು ಯಾವುದಕ್ಕೂ ಒಪ್ತಾ ಇಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. ಟ್ರಂಪ್ ಏಕಾಏಕಿಯಾಗಿ ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಶುರು ಮಾಡಿದ್ರು. ನೆಗೋಸಿಯೇಷನ್ ವೇಳೆಯೇ ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸಿ ಭಾರತವನ್ನು ಬಗ್ಗಿಸುವಂತಹ ಪ್ರಯತ್ನ ಮಾಡಿದ್ರು. ಈ ವಿಚಾರದಲ್ಲಿ ಏನೋ ಒಂದು ಕನ್ಕ್ಲೂಷನ್ಗೆ ಬರುವವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ಳೋದಿಲ್ಲ, ಬದಲಾಗಿ ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೂ ಕೂಡ ಮುಂದಾಗೋದಿಲ್ಲ. ಈ ಒಂದು ಮಾತುಗಳು ತಜ್ಞರ ವಲಯದಿಂದ ಕೇಳಬರ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ಟ್ರಂಪ್ ಹೇಳದ ಹಾಗೆ ಭಾರತ ಮತ್ತು ಅಮೆರಿಕದ ಸಂಬಂಧ ಈಗಲೂ ಉತ್ತಮವಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸ್ಟಿಲ್ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗುವಂತಹ ಪಾಸಿಬಿಲಿಟೀಸ್ ಇದೆಯಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.